ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಇನ್ಸ್ಟಂಟಾಗಿ ಹೆಲ್ದಿಯಾಗಿ ಒಂದು ನಾಷ್ಟ ಮಾಡಿ ತೋರಿಸ್ತೀನಿ ನೋಡಿರಿ. 1 ಕಪ್ ಚಿರೋಟಿ ರವೆ ತೊಗೋತೀನಿ. ಅದೇ ಕಪ್ ಅಳ್ತೀನಿ 1 ಕಪ್ ಗಟ್ಟಿ ಅವಲಕ್ಕಿ ತೊಗೋತೀನಿ. ನೋಡಿರಿ, ಈ ಥರ ಗಟ್ಟಿ ಅವಲಕ್ಕಿ ತೊಗೊಂಡು ನಾನು ನಿಮ್ಮ ಮನ್ಯಾಗ ಯಾವ ಇರ್ತಾವೆ ಅವು ತೊಗೊರಿ. 1 ಕಪ್ ಹಸಿ ಟೆಂಗ್ ತುರಿದಿಟ್ಕೊಂಡು ತೊಗೊಂಡಿನಿ ರೀ. ಒಣದಿದ್ರೆ ಒಣದು ತೊಗೋಬೋದು. ನಮ್ಮ ಮನ್ಯಾಗ ಹಸಿದಿತ್ತು ಅದೇ ಯೂಸ್ ಮಾಡೀನಿ ರೀ. 1 ಕಪ್ ಮೊಸರು ಹಾಕ್ಕೋತೀನಿ. ಹುಳಿ ನೋಡ್ಕೊಂಡು ಹಾಕಿರಿ. ನಾ 1 ಕಪ್ ಹಾಕ್ಕೊಂಡಿನಿ. ಹುಳಿ ಇತ್ತಂದು ಸ್ವಲ್ಪ ಕಮ್ಮಿ ಮಾಡ್ಕೊರಿ. ಮೊಸರು ಹಾಕ್ಕೋತೀನಿ. 1 ಕಪ್ ನೀರು ಹಾಕ್ಕೋತೀನಿ. 1 ಕಪ್ ನೋಡ್ಕೊಂಡು ಹಾಕಿರಿ. ಸ್ವಲ್ಪ ನೀರು ಹಾಕ್ಕೋತೀನಿ. ಇದು ದೋಸೆ ಪ್ಯಾಟರ್ನ್ ಥರ ಆಗ್ಬೇಕ್ರಿ. ನಾವು ಮಿಕ್ಸಿ ಮಾಡ್ದಕ್ರ ಕಲರ್ ಸಂಬಂಧ ಸಕ್ಕರೆ ಹಾಕ್ಕೋತೀನಿ. ಸಕ್ಕರೆ ಹಾಕಿದೆ ಅಂದ್ರೆ ಕಲರ್ ಚಂದ ಬರ್ತದಂದು ಸಕ್ಕರೆ ಹಾಕಿನಿ. ಈಗ ಮಿಕ್ಸಿಗೆ ಹಾಕ್ಕೋತೀನಿ ರೀ. ಮಿಕ್ಸಿ ಮಾಡ್ಕೊಂಡು ನೋಡ್ರಿ. ಈಗ ಬೇರೆ ಒಂದು ಬೌಲ್ ಒಳಗೆ ತೆಗಿತೀನಿ ರೀ. ಇದು ಒಂದು ಬೌಲ್ ಒಳಗೆ ತೆಗೆದು ಮಿಕ್ಸ್ ಮಾಡ್ಕೋತೀನಿ. ನೋಡಿರಿ, ಈ ಥರ ಆಗ್ಯದ. ನೀರು ಬೇಕಂದ್ರೆ ಹಾಕ್ಕೋಬೋದು. ನಾವು ಪ್ಯಾಟರ್ನ್ ನೋಡ್ಕೊಂಡು ಮಾಡ್ಬೋದು. ರುಚಿಗೆ ಉಪ್ಪು ಹಾಕ್ಕೋತೀನಿ. ನೋಡಿಕೊಂಡು ಚೆಂದಾಗಿದೆಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಗಟ್ಟಿಯಾಗ್ಯದ. ಈಗ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ನೀರು ನೋಡ್ಕೊಂಡು ಹಾಕಿರಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ಮೀಡಿಯಮ್ ಗಟ್ಟಿ ಇರ್ಬೇಕ್ರಿ. ಇದು ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ನಾಷ್ಟ ಭಾಳ ಟೇಸ್ಟ್ ಆಗ್ತದೆ ರೀ. ಆಮೇಲೆ ರುಚಿನೂ ಭಾಳ ಬರ್ತದೆ. ಇದು ಏನು ಮಾಡ್ಬೇಕಪ್ಪ, ಬೆಳಗ್ಗೆ ನಾಷ್ಟ ಅಂದ್ರೆ ಈ ಥರ ಮಾಡಿಟ್ಬಿಡ್ಬೇಕು. ಒಂದು 5 ನಿಮಿಷ ಮುಚ್ಚಿಡ್ತೀನಿ ರೀ. ಇದು ಒಂದು 5 ನಿಮಿಷ ಆಗ್ಯದ ನೋಡ್ರಿ. ಈಗ 5ರಿಂದ 10 ನಿಮಿಷ ಇಟ್ಟೀನಿ. ಈಗ ದೋಸೆ ಥರ ಹಾಕ್ಕೋತೀನಿ ನೋಡ್ರಿ. ಈ ಥರ ಪ್ಯಾಟರ್ನ್ ಆಗ್ಯದ. ಇದಕ್ಕೇನು ಮಾಡ್ಬೇಕ್ರಿ, ನಾವು ಫ್ಲಫಿಯಾಗಿ ಬರ್ಬೇಕಂದ್ರೆ ಇನ್ನೂ ಹಾಕ್ಕೋಬೇಕು. ಬೇಕಂದ್ರೆ ಸೋಡಾನೂ ಹಾಕ್ಕೋಬೋದು. ಸ್ವಲ್ಪ ಇನ್ನೂ ಹಾಕ್ಕೋತೀನಿ. ಇನ್ನೂ ಹಾಕ್ಕೊಂಡೆ ಅಂದ್ರೆ ಭಾಳ ಸ್ಮೂತ್ ಆಗ್ತಾವೆ, ಚಂದನೂ ಆಗ್ತಾವೆ. ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ನೀರು ಹಾಕಿದೆ ಅಂದ್ರೆ ಎಲ್ಲ ಕಡೆ ಮಿಕ್ಸ್ ಆಗ್ತದೆ. ಇನ್ನೊಂದು ಮ್ಯಾಗ ನೀರು ಹಾಕಿದೆ ಅಂದ್ರೆ ಸೋಡಾನೂ ಹಾಕ್ಕೋಬೋದು. ಸೋಡಾ ಇದ್ರೆ ಸೋಡಾ ಹಾಕೋರಿ. ನಿಮ್ಗೆ ಇನ್ನೂ ಇಷ್ಟ ಆಯ್ತಂದ್ರೆ ಇನ್ನೂ ಹಾಕೋರಿ. ಇನ್ನೂ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ತೀನಿ ರೀ. ನಾ ನೋಡಿರಿ, ಈ ಥರ ಆಗ್ಯದ ನೋಡಿರಿ ಪ್ಯಾಟರ್ನ. ಈ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇನ್ನೂರೇ ಸೋಡಾ ಹಾಕೊಂಡು ನಾವು ದೋಸೆ ಹಾಕ್ತೇವಲ್ಲ ರೀ, ಆ ಟೈಮ್ದಾಗ ಹಾಕ್ಕೋಬೇಕಿದು. ಹಂಚು ಬಿಸಿ ಆಗ್ಯದ. ಸ್ವಲ್ಪ ಎಣ್ಣೆ ಹಚ್ತೀನಿ. ದೋಸೆ ಹಂಚಿಟ್ಕೊಂಡು ಈ ಥರ ಹಾಕ್ಕೋತೀನಿ ರೀ. ನಿಮ್ಗೆ ದೊಡ್ಡ ಬೇಕಾದ್ರೆ ದೊಡ್ಡ, ಸಣ್ಣ ಬೇಕಾದ್ರೆ ಸಣ್ಣ ನೋಡ್ಕೊಂಡು ಹಾಕಿರಿ. ಭಾಳ ಚಂದ ಇರ್ತಾವ್ರಿ. ಮತ್ತು ಭಾಳ ಟೇಸ್ಟ್ನೂ ಆಗ್ತದೆ. ಯಾವ ಚಟ್ನಿ ಜೊತೆ ಆದರೂ ತಿನ್ಬೋದು, ಸಾಂಬಾರು ಜೊತೆ ತಿನ್ಬೋದು. ನೋಡಿರಿ ಎಷ್ಟು ಚಂದ ಇರ್ತಾವೆ. ನೋಡಿರಿ, ಕಲರ್ನು ಭಾಳ ಚಂದ ಬರ್ತದೆ ರೀ. ತಿನ್ನಕ್ಕೆ ಸ್ಮೂತ್ ಆಗ್ತಾವೆ. ಅರ್ಜೆಂಟಾಗಿ ನಾಷ್ಟ ಮಾಡಿದ್ರೆ ಈ ಥರ ಮಾಡ್ಬೋದು. ರೆಡಿ ಆಯ್ತು ನೋಡಿರಿ. ಎಷ್ಟು ಚಂದಾಗ್ಯಾವ. ಇದೇ ಥರ ಎಲ್ಲ ದೋಸೆ ಇದೇ ಥರ ಎಲ್ಲ ಹಾಕ್ಕೊಂಡಿನಿ ರೀ. ಇಷ್ಟಾದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದ.